ಅಯ್ಯೋ ನೀನ್ ಇಲ್ದೇದ ಹೊಸಿ ಕತೆ ಆಗಿದ್ದಕ್ಕ ಊರಲ್ಲಿ. ಅದೇ ನಮ್ ಪಕ್ಕದ ಮನೆ ಗೀತಾ ಅವಳ ಮಕ್ಳು ಯಾರನ್ನೋ ಲವ್ ಮಾಡ್ತಾವಳೆ ಕಣಕ್ಕ. ಮೊನ್ನೆ ದಿನ ನನ್ ಕೈಲಿ ತಗೊಳಕ ಬಿಡ್ಳು ಕಣಕ್ಕ. ಸಂತೆಲಿ ತರಕಾರಿ ಎತ್ತಕ್ಕಂದು ಸಂತೆಯಿಂದ ಆಚೆ ಬತ್ತಾವ್ನಿ. ಅದ್ಯಾವ್ದೋ ಒಯ್ದು ಬೈಕಲ್ಲಿ ಅದ್ಕ ಒಯ್ತಾವಳೆ. ನಾನು ಇದ್ಯಾರ್ದು ಮಗ ಅಂತ ನೋಡಿದ್ರೆ ನಮ್ ಗೀತನ್ ಮಕ್ಳು. ಆ ಹುಡುಗನ್ ಮಕ್ಕ ಕಾಣಿಸ್ತಾಯ್ತು ಕಣಕ್ಕ. ನಾನು ನೋಡ್ಮ ಅನ್ಕಂದೆ ಓದಿ ಮಾಸ್ಕ್ ಹಾಕಬಿಟ್ಟಿದ್ನ. ಇಲ್ಲ ಅಂದಿದ್ರೆ ಅವ್ನ್ ಯಾರು ಅಂತ ತಿಳ್ಕೊ ಬಂದ್ರು. ಅಯ್ಯೋ ನನ್ಗೆ ಅನುಮಾನ ಇತ್ತು ಕಣ ತಕ್ಕ. ಊರೊತ್ತುವೆ ಗ್ರೂಪ್ ಸ್ಟಡೀಸ್ ಅಂದ್ಬಿಟ್ಟು ವಾರಕ್ 3 ದಿನ ಫ್ರೆಂಡ್ ಮನೆ ಅಂತ ಹೋಗುಳು. ನಾನ್ ಇವೇನ್ ಇದ್ಯಾಕ ಹಿಂಗ್ ಹೋಯ್ತದಲ್ಲ ಅಂತ ಕೇಳಿದ್ರೆ ನನ್ ಮಗಳು ಚೆನ್ನಾಗ್ ಓದ್ಕತಾವಳೆ ಎಕ್ಸಾಮ್ ಅಲ್ವೇ, ಅದಕ್ಕೆ ಫ್ರೆಂಡ್ ಮನೆಗೆ ಹೋಯ್ತಾವಳೆ ಅನ್ನೋಳು. ಈಗ ಗೊತ್ತಾಯ್ತದೆ ಚೆನ್ನಾಗೆ ಗ್ರೂಪ್ ಸ್ಟಡಿ ಮಾಡ್ತಾವಳೆ. ಊರೊತ್ತುವೆ ಕಣಕ ಫೋನ್ ಹಿಡ್ಕೊಂಡು ಬರೀ ಮಾತಾಡುದ್ಯೆ. ನನ್ ಏನು ಅಂತ ಕೇಳಿದ್ರೆ ಅಯ್ಯೋ ಆನ್ಲೈನ್ ಕ್ಲಾಸ್ ಮಾಡ್ತಾವ್ರೆ, ಈಗ ಎಕ್ಸಾಮ್ ಅಲ್ವೇ ನೋಡು ಅವ್ರವ್ವ ನೋಡ್ದ ಮಂಗಿಯ ಹೆಂಗ್ ಮಾಡ್ತಾವಳೆ ಅಂತ. ಇನ್ನೊಂದ್ ವಿಷಯ ಗೊತ್ತಕ್ಕ, ಮೊನ್ನೆ ತಾನೆ ಕಿವಿಗ್ ವಾಲೆ ಮಾಡ್ಸ್ಕೊ ಬಂದವಳ ಗೀತಾ. 10 ಗ್ರಾಮ್ ಮಾಡ್ಸ್ಕೊ ಬಂದವಳ ಕಣಕ. ಗಂಡ ನೋಡಿ 3 ಹೊತ್ತು ಕುಡ್ಕ ಬಿದ್ದಿರ್ತಾನೆ. ಮಕ್ಳುಗಳು ಓದಕ್ ಹೋಯ್ತವೆ, ಇವಾಗ ಯಾವ ಕೆಲ್ಸಕ್ಕೂ ಹೋಗಲ್ಲು. ಹೆಂಗ್ ಬಂದ್ಬಿಡ್ತು 10 ಗ್ರಾಮ್ ಒಡವೆ ಎಲ್ಲ ಗೊತ್ತು ಮಂಗಿಗೆ ಕಣತ್ತ. ಒಳೊಳಗೆ ಅದೇನೇನ್ ಮಾಡ್ಕತಾ ಇದ್ದಾರೆ ಯಾರಿಗ್ ಗೊತ್ತು, ನಮ್ಗೆ ಯಾಕೆ ಅಲ್ವೇ. ಅಯ್ಯೋ ಬಕ್ಕ ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂದಂಗೆ ನಮ್ಗ್ಯಾಕೆ ಅವ್ರ ಮನೆ ವಿಷಯ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಸರಿ ಕಣಕ ಬತ್ತೀನಿ. ನನ್ ಸೊಸೆ ದೇವಸ್ಥಾನಕ್ಕೆ ಹೋದಳಂತೆ, ಹೂವ ಕೊಟ್ಬಿಟ್ಟು ಸ್ವಲ್ಪ ಕೆಲ್ಸ ಅದೇ ಮಾಡ್ಬೇಕು. ನಾಳೆ ಬತ್ತೀನಿ, ಇನ್ನೂ ವಿಷಯಗಳವೆ ಮಾತಾಡ್ಬೇಕು. ಸರಿ.